ವೀಕ್ಷಕರೇ, ಮೊದಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ನಾವು ಅಸಲಿ ವಿಷಯಕ್ಕೆ ಬರೋಣ. ಬಹಳಷ್ಟು ಜನ ಕೋಮಾಗ ಹೋಗ್ತಾರೆ. ಇದು ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು, ಡಾಕ್ಟರ್ಗಳಾದಂತ ಶಾಸಕರಿಗೂ ತಲುಪಿದೆ. ಆದ್ರೂ ಸಹ ಆ ಪ್ರಾಜೆಕ್ಟ್ 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳ್ಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರ್ ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ ಅ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IISc ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿಗೆ ಬಂತು. ಸರ್, ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವೊಂದ್ಸಲ ನೋಡಿ ಸರ್. ಕೇಳಿದ್ರಲ್ಲ, ಅಬ್ಬಬ್ಬಾ, ಏನ್ ರೋಷ, ಏನ್ ಆವೇಶ. ಇದು ಯಾರು ಅಂತ ಯೋಚನೆ ಮಾಡಬೇಡಿ, ಅದು ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರೇ. ಹೀಗೆ ಮಾತನಾಡಿದ್ದು ಶಾಸಕರಾಗುವುದಕ್ಕೂ ಮೊದಲು. ಆಗಿನ ಶಾಸಕ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ಅವರು ಆಡಿದ ಒಂದೊಂದು ಮಾತು ಮುತ್ತು ಕಣ್ರಿ. ದುರಾದೃಷ್ಟ ಏನ್ ಗೊತ್ತಾ, ಅವರು ಶಾಸಕರಾದ ಕೂಡಲೇ ಈ ರೋಷ ಆವೇಶ ಎಲ್ಲ ಕೇವಲ ವಿರೋಧಿಗಳನ್ನ ಟೀಕೆ ಮಾಡುವುದಕ್ಕಾಗಿ ಮಾತ್ರ ಬಳಸುತ್ತಿದ್ದಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆಯಾಗಲಿ, ಜನರ ಬಗ್ಗೆಯಾಗಲಿ, ನೀರಾವರಿ ತರೋ ವಿಚಾರದ ಬಗ್ಗೆಯಾಗಲಿ ಗಮನ ಹರಿಸುತ್ತಿಲ್ಲ. ಹಾಗಂತ ನಾನು ಹೇಳುತ್ತಿಲ್ಲ, ರೈತ ಸಂಘಟನೆಗಳು, ವಿರೋಧ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ. ಇವತ್ತು ವಿಷಯ ಏನಂದ್ರೆ, ನಾವು ಕಳೆದ ಒಂದು 22-23 ವರ್ಷದಿಂದ ನಿರಂತರವಾಗಿ ನೀರಾವರಿಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲರ ಗಮನದಲ್ಲೂ ಇದೆ, ಎಲ್ರಿಗೂ ಗೊತ್ತಿದೆ. ನಾವು 10 ವರ್ಷ ಮೊದಲೇ ಹೇಳಿದ್ವಿ ಏನಂದ್ರೆ, ಈ ನೀರಾವರಿ ಒಳ್ಳೆ ರೀತಿಯಲ್ಲಿ ನೀರಾವರಿ ಬರೆದಿದ್ರೆ, ಆರೋಗ್ಯಕರವಾದ ನೀರು ಬರೆದಿದ್ರೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರು ಮತ್ತು ಏನು ಪ್ಯಾರಾಲಿಸ್ಗಳಾಗ್ತಾ ಇದೆ, ಮತ್ತು ಸ್ಟ್ರೋಕ್ಗಳಾಗ್ತಾ ಇದೆ, ಮತ್ತು ಮಕ್ಕಳಾಗದೇ ಇರೋವಂಥದ್ದು ಸಾಕಷ್ಟು ಕಾಯಿಲೆಗಳು, ಡಯಾಲಿಸಿಸು ಇದೆಲ್ಲ ಆಗುತ್ತೆ ಅಂತೇಳಿ ಬಟ್ ಭಾಳ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ನಾಗರಿಕರು ಅಂತಲೇ ಹೇಳ್ಬೋದು. ಬಟ್ ಆದರೆ ತೊಂದರೆ ಇಲ್ಲ, ಇವತ್ತಿನ ದಿನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್, ನಮ್ಮ ಶಾಸಕರನ್ನ ನಾನೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿರೋವಂಥದ್ದು. ಅವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನನಗೆ ಪವರ್ ಬರಬೇಕು, ಪವರ್ ಬಂದರೆ ನಾನು ಇನ್ನಷ್ಟು ಕೆಲಸವನ್ನು ಮಾಡ್ತೀನಿ ಅಂತ. ಅದು ಎಂಥ ಪವರ್ ಕೊಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಡಬೇಕೇನೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅನ್ನೋದು ನನ್ನ ವೈಯಕ್ತಿಕವಾದ, ನನ್ನ ಸಂಘಟನೆ ಉದ್ದೇಶ. ಕೇಳಿದ್ರಲ್ಲ, ಇವರು ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು. ಹೆಸರು ಸುಷ್ಮಾ ಶ್ರೀನಿವಾಸ್. ಕಳೆದ 2 ದಶಕಕ್ಕೂ ಹೆಚ್ಚು ಕಾಲದಿಂದ ಇವರು ನೀರಾವರಿಗಾಗಿ ನಡೆಯುತ್ತಿರುವ ಹೋರಾಟಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಈಗ ಶಾಸಕನ ವಿರುದ್ಧ ಹೀಗೆ ಆಕ್ರೋಶ ವ್ಯಕ್ತಪಡಿಸಲು ಕಾರಣ ಅದೇ ನೀರಾವರಿ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್, ನಾನು ಅನಾಥ ಅಂತ ಚಿಕ್ಕಬಳ್ಳಾಪುರ ಜನತೆಯನ್ನು ಅನಾಥ ಮಾಡಿದ್ರಲ್ಲಪ್ಪ ಪ್ರದೀಪ್ ಈಶ್ವರ್ ಎಂದರು. ಕಳೆದ 3 ದಶಕಗಳಿಂದ ನೀರಾವರಿ ಹೋರಾಟ ನಡೆಯುತ್ತಲೇ ಇದೆ. ತ್ಯಾಜ್ಯ ನೀರಿನಿಂದ ಜನರ ಆರೋಗ್ಯ ಬಲಿಯಾಗುತ್ತಿದೆ. ಈ ಬಗ್ಗೆ ಎಷ್ಟೇ ಹೋರಾಟ ಮಾಡಿದರೂ ಜನಪ್ರತಿಗಳು ಗಮನ ಹರಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶಾಸಕರಾಗಿದ್ದೀರಾ, ಶಾಸಕರ ಥರ ಕೆಲಸ ಮಾಡೋದು ಕಲ್ತ್ಕೊಳ್ಳಿ. ಇದು ಬಿಟ್ಬಿಟ್ಟು ನೀವು ಜನಗಳಿಗೆ ಸಾವುಗಳನ್ನ ತರೋ ಕೆಲಸ ಮಾಡಬೇಡ್ರಿ. ನಾನು ಅನಾಥ, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಕೊಂಡು ಬಂದು ಕೊನೆಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನು ಇವತ್ತು ನೀವು ಅನಾಥರನ್ನಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಶೋಭೆ ತರಲ್ಲ. ಇದು ನಮ್ಮ ಕೊನೆಯ ಎಚ್ಚರಿಕೆ. ಕರ್ನಾಟಕ ರೈತ ಜನಸೇನಾ ವತಿಯಿಂದ ಮುಂದಿನ ದಿನಗಳಲ್ಲಿ ಹೋರಾಟಗಳು ಬೇರೆ ರೀತಿಯಲ್ಲೇ ಇರುತ್ತೆ. ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಶಾಸಕ ಪ್ರದೀಪ್ ಈಶ್ವರ್ ಅವರು ನನಗೆ ಪವರ್ ಬಂದರೆ ಇನ್ನಷ್ಟು ಕೆಲಸ ಮಾಡುವುದಾಗಿ ಹೇಳಿದ್ದಾರೆ. ಪವರ್ ಅಂದರೆ ನಿಮಗೆ ಮುಖ್ಯಮಂತ್ರಿ ಹುದ್ದೆ ಕೊಡಬೇಕಾ ಎಂದು ಪ್ರಶ್ನಿಸಿದರು. ಚುನಾವಣೆಗೆ ಮೊದಲು ನೀರಾವರಿ ಹೋರಾಟಗಾರರ ಜೊತೆ ನೀವು ಇದ್ದೀರಿ. ನೀರಾವರಿ ಹೋರಾಟ ಮುಂದಿಟ್ಟುಕೊಂಡು ಶಾಸಕರು ಆದ್ರಿ.
ನೀವು ಶಾಸಕರಾಗಿ 3 ವರ್ಷಗಳಾಗಿವೆ. ನೀರಾವರಿ ಹೋರಾಟಗಾರರ ಸಭೆ ಕರೆಯುವ ಯೋಗ್ಯತೆ ಇಲ್ಲ. ನೀವು ಮನೆ ಮನೆಗೆ ಹೋಗೋದು ಬೇಡ. ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿರುವ ನಿಮ್ಮ ಕಚೇರಿಯಲ್ಲಿ ವಾರಕ್ಕೆ 2 ಬಾರಿ ಕೂತು ಜನರ ಸಮಸ್ಯೆ ಕೇಳಿ ಎಂದು ಸಲಹೆ ನೀಡಿದರು. ಯಾಕೆ ಅಂತ ಹೇಳಿದ್ರೆ ಏನೋ ಮಾಡ್ತೀರಾ ನೀವು ಅಂತೇಳಿ ನಾವೆಲ್ಲ ನಿಮ್ಮನ್ನು ಶಾಸಕರಾಗಿ ಪ್ರತಿಯೊಬ್ಬರು ಚುನಾಯಿಸಿರುವಂಥದ್ದು. ನೀವು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಮೊದಲು ನೀರಾವರಿ ಹೋರಾಟಗಾರರ ಜೊತೆ ಯಾವಾಗಲೂ ನೇರ ಸಂಪರ್ಕದಲ್ಲಿದ್ರಿ, ಸಾಕಷ್ಟು ಮಾಹಿತಿಗಳನ್ನ ತಗೊಂಡ್ರಿ. ನೀರಾವರಿ ಅನ್ನೋ ಒಂದು ಅಸ್ತ್ರವನ್ನು ಇಟ್ಕೊಂಡು ನೀವು ಗೆದ್ದು ಇವತ್ತು ಶಾಸಕರಾಗಿ ವಿಧಾನಸಭೆಗೆ ಹೋಗಿರೋದು. ಅದನ್ನು ಇವತ್ತು ಮರ್ತಿದ್ದೀರಾ. 3 ವರ್ಷ ಆಗಿದೆ ನೀವು ಗೆದ್ದು. ಯಾವತ್ತಾದರೂ ನೀರಾವರಿ ಹೋರಾಟಗಾರರನ್ನು ಕರೆದು ನೀವು ಒಂದು ಸಭೆಯನ್ನು ಮಾಡಲಿಕ್ಕೆ ನಿಮಗೆ ಆಯ್ತಾ? ಒಂದು ಸಭೆಯನ್ನ ಮಾಡಿ ನಿಮ್ಮ ನೋವುಗಳೇನು ಅಂತ ತಿಳ್ಕೊಳ್ಳೋ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ನೀವು ಮನೆ ಮನೆಗೂ ಹೋಗ್ತಿದ್ರಿ, ಹಳ್ಳಿ ಹಳ್ಳಿ ಪ್ರವಾಸ ಬೆಳಗ್ಗೆ ಹೊತ್ತು. ಯಾಕೆ ಬೇಕು ಸ್ವಾಮಿ ನೀವೇ ಹೋಗೋದು? ಪಾಪ ನಿಮಗೆ ತುಂಬ ಸಮಯದ ಅಭಾವ. ಪಾಪ ಎಲ್ಲೆಲ್ಲೋ ಬೇರೆ 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 ಜಿಲ್ಲೆಗಳಿಗೆ ಹೋಗಬೇಕು ನೀವು. ಅಲ್ಲಿ ನೀವು ನಿಮ್ಮಿಂದ ಬಹಳಷ್ಟು ಉತ್ತೇಜಿತರಾಗುವಂಥ ಯುವಕರಿದ್ದಾರೆ. ಹಾಗಾಗಿ ನಾನು ಹೇಳೋದು ಒಂದೇ, ನೀವೆಲ್ಲೋ ಹೋಗಿ ಏನು ಮಾಡಬೇಕಾಗಿಲ್ಲ. ನಿಮ್ಮದೇ ಆದ ತಾಲೂಕು ಆಫೀಸಲ್ಲಿ ನಿಮ್ಮದೇ ಆದ ಒಂದು ಕಚೇರಿ ಇದೆ. ವಾರಕ್ಕೆ 2 ರಿಂದ 3 ದಿನ ನೀವು ಅಲ್ಲಿ ಕುತ್ಕೊಳ್ಳಿ. ಸಮಸ್ಯೆ ಯಾರಿಗಿದ್ರೆ ಅವರೇ ನಿಮ್ಮನ್ನು ಹುಡುಕೊಂಡು ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋಂಥ ಕೆಲಸ ಆಗತ್ತೆ. ಸುಮ್ಮನೆ ಬುಟಾಟಿಗೆ ಮಾತುಗಳು ಹೇಳ್ಕೊಂಡಿರೋದಲ್ಲ. ನಿಮ್ಮ 3 ವರ್ಷದ ಶಾಸಕರ ಅವಧಿಯಲ್ಲಿ ಸದನದಲ್ಲಿ ನೀವು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಮ್ಮೆಯಾದರೂ ಮಾತನಾಡಿದ್ದೀರಾ? ಸಿಕ್ಕ ಸಮಯದಲ್ಲಿ ಹಗ್ಗ ಕೊಡಿ, ಕಬ್ಬಿಣ ಕೊಡಿ ಅನ್ನೋದರಲ್ಲಿಯೇ ಕಾಲಹರಣ ಮಾಡಿದ್ದೀರಿ. ಕ್ಷೇತ್ರದ ಅಭಿವೃದ್ಧಿ, ನೀರಾವರಿ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಸುಳ್ಳು ಹೇಳುವುದು ಶೋಭೆ ತರಲ್ಲ. ನೀರು ತರಲು ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ಸುಳ್ಳು ಯಾಕೆ ಹೇಳ್ತೀರಾ? ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸ್ಪಂದಿಸುತ್ತಿಲ್ಲ. ಲಂಚ ನೀಡದೆ ಯಾವುದೇ ರೋಗಿಗೂ ಚಿಕಿತ್ಸೆ ನೀಡುತ್ತಿಲ್ಲ. ತ್ಯಾಜ್ಯ ನೀರಿನಿಂದ ರೋಗ ಬಿದ್ದವರನ್ನು ಸಾಗಿಸಲು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಿ. ಹೀಗೆ ಮುಂದುವರೆದರೆ 100 ಆಂಬ್ಯುಲೆನ್ಸ್ ಬಿಟ್ಟರೂ ಸಾಲಲ್ಲ. ಸರ್ಕಾರಿ ಆಸ್ಪತ್ರೆಗೆ ಬೀಗ ಹಾಕಿ ಇಷ್ಟು ಅಧ್ವಾನದ ವ್ಯವಸ್ಥೆ ಈ ಹಿಂದೆ ಎಂದೂ ನೋಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯಕೀಯ ಕಾಲೇಜು ಜಿಲ್ಲೆಯಲ್ಲಿ ಇದ್ದರೂ ರೋಗಿಗಳನ್ನು ಬೆಂಗಳೂರಿಗೆ ಕಳುಹಿಸುವ ಅವ್ಯವಸ್ಥೆ ಇದೆ. ಸಾರ್ವಜನಿಕವಾಗಿ ಸಭೆ ಮಾಡೋಣ ಬನ್ನಿ. ಕೇವಲ ಮೈಕ್ ಮುಂದೆ ನಿಂತು ಬೆಂಬಲಿಗನೆಂದು ಹೇಳಿಕೊಳ್ಳುವವನು ಮಾತನಾಡೋದಲ್ಲ. ನೇರ ಚರ್ಚೆ ಮಾಡೋಣ ಬನ್ನಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಡಯಾಲಿಸಿಸ್ಗಾಗಿಯೇ 1 ರೈಲು ಬಿಡಬೇಕು. ಇಲ್ಲವೇ ಪಂಚಾಯಿತಿಗೊಂದು ಡಯಾಲಿಸಿಸ್ ಕೇಂದ್ರ ತೆಗೆಯಬೇಕಾಗುತ್ತೆ. ನಾವು ಓಟು ಹಾಕುತ್ತಿಲ್ಲವೇ? ನಾವು ತೆರಿಗೆ ಪಾವತಿಸುತ್ತಿಲ್ಲವೇ? ನಮಗೆ ಶುದ್ಧ ನೀರು ನೀಡಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಬೇಜವಾಬ್ದಾರಿಯಿಂದ ನಡೆದುಕೊಂಡರೆ ಜನತೆ ಸುಮ್ಮನೆ ಬಿಡಲ್ಲ. 1 ತಿಂಗಳಲ್ಲಿ ತ್ಯಾಜ್ಯ ನೀರು ನಿಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ಎಲ್ಲ ಸಾವು ನೋವುಗಳಿಗೂ ಸರ್ಕಾರವೇ ನೇರ ಹೊಣೆ. ಜಾತಿಗಳ ಮಧ್ಯ ಜಗಳ ತಂದಿಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ನಿಮಗೆ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಸೆಷನಲ್ಲಿ ಅವಕಾಶ ಸಿಕ್ಕಾಗ ಎಷ್ಟು ಮಾತಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ. 3 ವರ್ಷದಿಂದ ಯಾವತ್ತಾದರೂ ನೀವು ಒಂದೇ ಒಂದು ದಿನ 10 ನಿಮಿಷ ನೀವು ಚಿಕ್ಕಬಳ್ಳಾಪುರ ಜನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಮಾತಾಡಿದ್ದೀರಾ? ಆಗಿದೆಯಾ ನಿಮ್ಮ ಕೈಯಲ್ಲಿ? ಅವಕಾಶ ಸಿಕ್ಕಾಗ ಹಗ್ಗ ಕೊಡಿ, ಬೀಗ ಕೊಡಿ ಅಂತ ಮಾತಾಡೋದು ಬಿಟ್ಟರೆ ನಮಗೆ ನೀರು ಕೊಡಿ, ನಮ್ಮ ಜನಗಳನ್ನು ಉಳಿಸಿ ಅಂತ, ಅಥವಾ ಇಲ್ಲಿರುವಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿ ಅಂತೇಳಿ ಯಾವತ್ತಾದರೂ ಮಾತಾಡಿದ್ದೀರಾ? 3 ವರ್ಷ ಮಾತಾಡದೇ ಇರೋದನ್ನ ನೀವು ನನಗೆ ಇನ್ನಷ್ಟು ಪವರ್ ಬಂದ್ಬಿಟ್ರೆ ನಾನು ಮಾತಾಡ್ತೀನಿ ಅನ್ನೋ ಮಾತು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಶಾಸಕರೇ, ನೀವೊಬ್ಬರೇ ಅಂಬೇಡ್ಕರ್ ವಾದಿಯಲ್ಲ. ನಾವೆಲ್ಲರೂ ಅಂಬೇಡ್ಕರ್ ವಾದಿಗಳೇ. ನಿಮ್ಮ ಸರ್ಕಾರ ಯಾವ ಜಾತಿಗೆ ಏನು ಮಾಡಿದೆ ಬಹಿರಂಗಪಡಿಸಿ. ನಮ್ಮಲ್ಲಿ ಒಡಕು ಮೂಡಿಸುವ ಕೆಲಸ ಬಿಟ್ಟು ಶಾಸಕರಾಗಿರುವ ನೀವು ನಿಮ್ಮ ಕೆಲಸ ಮಾಡಿ. ನೆಲಮಂಗಲದ ಕಾಂಗ್ರೆಸ್ ಶಾಸಕರು ತ್ಯಾಜ್ಯ ನೀರೇ ಬೇಡ ಎಂದಿದ್ದಾರೆ. ದೊಡ್ಡಬಳ್ಳಾಪುರದ ಶಾಸಕರು ಅದೇ ಹೇಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಿಗೇನಾಗಿದೆ? ಒಮ್ಮೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ, ಆಗ ವಾಸ್ತವಾಂಶ ಗೊತ್ತಾಗುತ್ತೆ. ಶಾಸಕನಾದ ವ್ಯಕ್ತಿ ಜನರ ಕೈಗೆ ಸಿಗಲ್ಲ, ಕರೆ ಮಾಡಿದರೆ ಸ್ವೀಕರಿಸಲ್ಲ. ಮಾರ್ಚ್ 15ರ ಬಂದ್ ಕೇವಲ ಸಂದೀಪ್ ರೆಡ್ಡಿ ಅವರಿಗೆ ಸೀಮಿತ ಅಲ್ಲ, ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಯ ಬಂದ್. ಹಾಗಾಗಿ ಎಲ್ಲರ ಸಹಕಾರ ಅಗತ್ಯ ಎಂದರು. ಅಂಬೇಡ್ಕರ್ ವಾದಿ ನಾನು ಖಂಡಿತ ರೀ, ನೀವೊಬ್ಬರೇ ಅಲ್ಲ ರೀ ಅಂಬೇಡ್ಕರ್ ವಾದಿ. ನಾವು ಸಹಿತ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಆ ಪುಣ್ಯಾತ್ಮನೇ ಕಾರಣ. ಆ ಅಂಬೇಡ್ಕರ್ ಅವರಿಂದಾನೇ ನಾನು ಇವತ್ತು ಕುತ್ಕೊಂಡು ಮಾತಾಡೋದಕ್ಕಾಗ್ತಿರೋದು. ನನ್ನ ಹಕ್ಕುಗಳನ್ನು ಕೊಟ್ಟಿರೋದು ಆ ಪುಣ್ಯಾತ್ಮನೇ. ನೀವೇನು ಹೇಳಬೇಕಾಗಿಲ್ಲ. 16 ಸರಿ ಏನು ಮಾಡಿದ್ದೀರಾ ಹಾಗಾದರೆ ನೀವು? ಬೇರೆ ಜಾತಿಗಳಿಗೆಲ್ಲ ಏನ್ರಿ ಮಾಡಿದೆ ನಿಮ್ಮ ಸರ್ಕಾರ?
ಎಷ್ಟು ಜನಕ್ಕೆ ಎಷ್ಟು ಪೋಸ್ಟ್ಗಳನ್ನ ಕೊಟ್ಟಿದ್ದೀರಾ ರೀ ಬೇರೆ ಕ್ಯಾಸ್ಟ್ಗಳಿಗೆ ನೀವು? ಇವ್ರ ಜೊತೆಲೇನೆ ನಮ್ಮ ನೆಲಮಂಗಲ ತಾಲೂಕಾದ ಶಾಸಕರು ಶ್ರೀನಿವಾಸಯ್ಯ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರೇ, ಅವರು ಮೊದಲನೇ ಸರಿ ಶಾಸಕರಾಗಿದ್ದಾರೆ. ಜಲಾಗ್ರಹ ಕಾರ್ಯಕ್ರಮವನ್ನು ನೋಡಿ ಸೆಷನಲ್ಲಿ ಅವ್ರು ಹೇಳ್ತಾರೆ, ನಮ್ಗೆ ನೀರೇ ಬೇಡ, ಕೊಟ್ಟರೆ 3 ಹಂತದ ಶುದ್ಧೀಕರಣ ಮಾಡಿಕೊಡಿ, ನಮ್ಮ ಜನ ಉಳಿಯಲ್ಲ, ನಮ್ಮ ಜನರಿಗಾಗಿ ನಾನು ಅಂತ ಹೇಳ್ತಾರೆ. ನಮ್ಮ ಧೀರೇಂದ್ರ ಮುನಿರಾಜ್ ಅವರು ದೊಡ್ಡಬಳ್ಳಾಪುರ ಶಾಸಕರು ಹೇಳ್ತಾರೆ, ಇವ್ರ ಬಾಯಿಗೆ ಯಾರಾದರೂ ಬೀಗ ಹಾಕಿದ್ರ ಮಾತಾಡೋದಿಕ್ಕೆ? ಕೊನೆ ಪಕ್ಷ ಅವರು ವಾಯ್ಸ್ ಮಾಡಿದಾಗ ಎದ್ದು ನಿಂತ್ಕೊಂಡು ಇವ್ರು ಮಾತಾಡ್ಬೋದಿತ್ತಲ್ಲ. ಬರೀ ಇವರು ಮಾತುಗಳು ಹೇಳಕ್ಕೆ ಸೀಮಿತ ಆಗ್ಬಿಟ್ರೆ ಆಡಳಿತ ಹೆಂಗ್ ಸ್ವಾಮಿ ಮಾಡ್ತೀರಾ ನೀವು? ಅಜ್ಜವಾರ ಗ್ರಾಮದ 4 ಯುವಕರು ಅಪಘಾತದಲ್ಲಿ ಮೃತಪಟ್ಟ ವೇಳೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಮುಖ್ಯಮಂತ್ರಿ ಅನುದಾನದಲ್ಲಿ ತಲಾ 5 ಲಕ್ಷ ನೀಡುವುದಾಗಿ ಭರವಸೆ ನೀಡಿ ಹೋದವರು ಇಂದಿಗೂ ಪತ್ತೆ ಇಲ್ಲ. ಅಪಘಾತ ನಡೆದು 2 ತಿಂಗಳೇ ಕಳೆದಿದೆ. ಈವರೆಗೆ ಕೊಟ್ಟ ಮಾತು ಈಡೇರಿಸುವ ಯೋಗ್ಯತೆ ಶಾಸಕರಿಗಿಲ್ಲ. ಅನಗತ್ಯ ಭರವಸೆ ನೀಡಿ ಶಾಸಕರು ಮಾಯವಾಗಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ನೀಡಿದ ಭರವಸೆಯಂತೆ ಹಣ ನೀಡಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಕೊಡಿಸುವುದಾಗಿ ಮೃತ ಯುವಕನ ಪತ್ನಿಗೆ ಭರವಸೆ ನೀಡಿದ್ದರು. ಆದರೆ ಅಂದಿನಿಂದ ಇಂದಿನವರೆಗೂ ಶಾಸಕರ ಪತ್ತೆ ಇಲ್ಲ. ಸತ್ತೋಯ್ತು. ಈ ಮಗುನು ಮದುವೆ ಆಗಿದ್ದ, ಅವನು 6 ತಿಂಗಳಾಗಿತ್ತು ಮದುವೆ ಆಗಿ, ಲವ್ ಮ್ಯಾರೇಜ್ ಆಗಿದ್ರು. ಶಾಸಕರು ಅವತ್ತಿನ ದಿನ ಸತ್ತಿದ್ದ ದಿನ ಬಂದು ಮಾತಾಡಿದ್ರು, ನಾನಿದ್ದೀನಿ ನಿಮಗೆ ಅಮ್ಮ, ನಿನಗೆ ಕೆಲಸ ಕೊಡಿಸ್ತೀನಿ DC ಆಫೀಸಲ್ಲಿ ಅಂತ ಈ ಹೆಣ್ಮಗುಗೆ ಹೇಳಿದ್ರು. ಇವ್ರಿಗೇನು ಹೇಳಿದ್ರು, ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಒಂದೊಂದು ಕುಟುಂಬಕ್ಕೆ ಅಂದರೆ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿನ ನಿಮಗೆ ಕೊಡಿಸೋ ಅಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓದೋರು ಇವತ್ತಿಗೂ ನಾಪತ್ತೆ. ಎಲ್ಲಿದಾರೋ ಗೊತ್ತಿಲ್ಲ ಶಾಸಕರು. ಅವ್ರು ಹೇಳಿದ ಮಾತು ಮೇಲೆ ಅವ್ರಿಗೆ ಹಿಡಿತಾ ಇರೋದಿಲ್ಲ. ಈ ಹಣವನ್ನು ಕೊಡಿಸೋದಕ್ಕೆ ಇವಾಗ 2 ತಿಂಗಳು ಬೇಕಾಗಿತ್ತಾ ಅಂತ ನನ್ನ ಪ್ರಶ್ನೆ. ಬೇಕಾಗಿತ್ತಾ? ಕೊನೆ ಪಕ್ಷ ಅವ್ರ ಕುಟುಂಬಗಳು ಹೇಗಿದೆ ಅಂತ ಸಹಿತ ಕೇಳಲಿಲ್ಲ. ಬೆಳಗಿನ ಜಾವ 5:15 ಬಂದು ಮಾತಾಡ್ಕೊಂಡು ಹೊರಟೋದ್ರು. ಇದೇನಾ ನೀವು ಮಾಡ್ತಾ ಇರೋಂಥ ಕೆಲಸ? ಈ ಕೂಡಲೇ ಅದೇನು ಆ ಗ್ರಾಮದಲ್ಲಿ, ನಮ್ಮದೇ ಗ್ರಾಮ ಅದು ಅಜ್ವಾರ ಗ್ರಾಮ, ಆ 4 ಮಕ್ಕಳನ್ನ ಕಳ್ಕೊಂಡಿರೋರಿಗೆ ನೀವೇನು ಮಾತು ಕೊಟ್ಟಿದ್ದೀರಾ, 5-5 ಲಕ್ಷ ಕೊಡ್ತೀವಿ ನಾವು ಮುಖ್ಯಮಂತ್ರಿ ನಿಧಿಯಿಂದ, ಈ ಕೂಡಲೇ ಆ ದುಡ್ಡನ್ನು ಅವರಿಗೆ ವರ್ಗಾಯಿಸಬೇಕಾಗತ್ತೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ 15-20 ದಿನ ಬಿಟ್ಕೊಂಡು ಅವ್ರ ಕಡೆಯಿಂದ ನಾವೇ ಒಂದು ಪ್ರೆಸ್ ಮೀಟ್ನ ಮಾಡಿ ಹಣ ಕೊಟ್ಟಿಲ್ಲ ಅನ್ನೋದನ್ನ ನಾವು ನಿಗದಿ ಮಾಡ್ತೀವಿ, ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಸುಮ್ಮನೆ ಆಶ್ವಾಸನೆ ಕೊಡೋದು ಒಳ್ಳೇದಲ್ಲ. ಆ ಮಗುಗೆ ಹೇಳಿದ್ರಿ, ಆ ಮಗು ಇಂಜಿನಿಯರಿಂಗ್ ಸ್ಟೂಡೆಂಟು, ನಿನಗೆ ಯಾಕಮ್ಮ DC ಆಫೀಸಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರೆ ಏನೂ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಬರ್ತಾ ಇದ್ರೆ ಆಗಲ್ಲ. ಅದನ್ನೇ ಹೇಳಿದ್ದು ನಾನು. ಚಿಕ್ಕಬಳ್ಳಾಪುರವನ್ನು ಗೊಬ್ಬೆಬ್ಬಿಸುವ ಕೆಲಸ ಮಾಡಬೇಡಿ. ಕೊಟ್ಟ ಭರವಸೆಯಂತೆ ನೊಂದ ಕುಟುಂಬಗಳಿಗೆ ಸಹಾಯ ಮಾಡಿ. ಶುದ್ಧ ನೀರು ತರುವ ಬಗ್ಗೆ ಸದನದಲ್ಲಿ ಹೋರಾಟ ಮಾಡಿ. ಇಲ್ಲವಾದರೆ ಚಿಕ್ಕಬಳ್ಳಾಪುರದ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು.